ದಿವಂಗತ ಐಎಎಸ್ ಅಧಿಕಾರಿಯ ಮನೆ ಮೇಲೆ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜ್ಞಾನೇಂದ್ರ ಅವರ ಮನೆ ಹಾಗೆ ಅವರಿಗೆ ಸಂಬಂಧಪಟ್ಟಂತಹ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳ ದಾಳಿ. ಜ್ಞಾನೇಂದ್ರ ಕುಮಾರ್ಗೆ ಇಡಿ ನೋಟಿಸ್ ಅನ್ನು ಕೊಟ್ಟಿದೆ. ಇಂದು ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಮೊನ್ನೆ ದಾಳಿ ನಡೆಸಿದ ಇಡಿ ಅಧಿಕಾರಿಗಳು ದಾಳಿಯ ಬಳಿಕ ಅಧಿಕಾರಿಗಳಿಂದ ಈಗ ನೋಟಿಸ್ ಕೊಟ್ಟಿದ್ದಾರೆ. ಶಿವಶಂಕರಪ್ಪ ಮನೆಯ ಮೇಲೆ ಇಡಿ ದಾಳಿ ಆಗಿತ್ತು. ದಾಳಿಯ ಮರುದಿನವೇ ರಜೆಯನ್ನ ಕೋರಿ ಪತ್ರವನ್ನ ಬರೆದಿದ್ರು ಜ್ಞಾನೇಂದ್ರ. ಆನಂತರ ಅವರು ಪತ್ರ ಬರೆದು ಹೋಗೇ ಬಿಟ್ಟಿದ್ರು, ಯಾರ ಕೈಗೂ ಸಿಕ್ಕಿರಲಿಲ್ಲ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರರಿಂದ ರಜೆ ಪತ್ರವನ್ನ ಬರೆಯಲಾಗಿತ್ತು. ಹೋಮ್ ಮಿನಿಸ್ಟರ್ ಕೂಡ ನಿನ್ನೆ ಅದರ ಬಗ್ಗೆ ಮಾತನಾಡಿದ್ರು. ಆಗಸ್ಟ್ 20ರಿಂದ ಜ್ಞಾನೇಂದ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ತಂದೆಗೆ ಹುಷಾರಿಲ್ಲ ಅಂತ ಹೇಳಿ ಅವರು ಹೋಗಿದ್ರು. 2024ರಲ್ಲಿ ಕೆಪಿಎಸ್ಸಿಯಲ್ಲಿ ಜ್ಞಾನೇಂದ್ರ ಕೆಲಸ. ಈ ಸಂಬಂಧ ವಿಚಾರಣೆಗೆ ಇಡಿ ಅಧಿಕಾರಿಗಳು ಕರೆದಿದ್ದಾರೆ, ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಆದರೆ ಜ್ಞಾನೇಂದ್ರ ಅವರು ಮಾತ್ರ ನಾಟ್ ರೀಚೇಬಲ್. ತಮ್ಮ ತಂದೆಗೆ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿ ಪತ್ರವನ್ನ ಬರೆದು ರಜೆಯನ್ನ ಕೇಳಿ ಅವರು ರಜೆ ಮೇಲೆ ಹೋಗಿದ್ದಾರೆ. ಅದರ ನಡುವೆ ಇಡಿ ಅಧಿಕಾರಿಗಳು ಈಗ ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ.